ನಾನ್ ಎಷ್ಟೇ ಪ್ರಯತ್ನ ಪಟ್ರು ನಮ್ ಭಾವ ನನ್ನ ಇಷ್ಟ ಪಡೋದಿರ್ಲಿ ನನ್ ಕಡೆ ತಿರುಗೂ ನೋಡ್ತಿಲ್ಲ. ಹಿಂಗೆ ಆದ್ರೆ ನನಗಿಂತ ಮುಂಚೆ ಬೇರೆ ಯಾರಾದ್ರೂ ಅವ್ನ ಮದ್ವೆ ಮಾಡ್ಕೊಂಡು ಹೊಟ್ಟೋಗ್ತಾರೆ. ಮತ್ತಿನ್ನೇನೋ ಮಾಡ್ತೀರಾ? ಅಡ್ಕಸ್ಬಿ ನನ್ ಮಕ್ಳ. ಅಕ್ಕ ಒಂದ್ ಐಡಿಯಾ. ಏನೋದು? ಈ ಸಿನಿಮಾದಾಗ ಎಲ್ಲಾ ರೌಡಿಗಳು ಹುಡುಗಿರ್ನ ಕೆಡ್ಸ್ತಾರಲ್ಲ, ಹಂಗೆ ನೀನು ನಿನ್ ಭಾವನ ಕೆಡ್ಸ್ಬಿಡು. ಮಾಡಿದ ತಪ್ಪಿಗೆ ಪಂಚಾಯತಿ ಸೇರಿಸ್ತಾರೆ. ಅವಾಗ ನೀನೇ ನಿನ್ ಭಾವನ ಮದ್ವೆ ಆಗ್ಬೋದು. ಒಟ್ನಲ್ಲಿ ಮದ್ವೆಗ್ ಮುಂಚೆ ಹಾಳಾಗ್ ಹೋಗ್ಬಿಡು ಅಂತೀರಾ? ಛೇ, ಈಗೇನ್ ಮಾಡೋದು? ನಮೋ ಭೂತನಾಥ ಹಾಲಪ್ಪ. ನಮೋ ದೇವ ದೇವಾ. ಯೋ ಹಾಲಪ್ಪ, ನಿಂತ್ಕೊಳ್ಳಯ್ಯ. ನೀವಾ? ನಂಗೋಸಿ ಕೆಲ್ಸ ಅದೇ. ಯೋ ನಿನ್ ಕೆಲ್ಸ ಎಲ್ಲ ಕಂಡಿದ್ದೀನಿ, ಅಲ್ಲೇ ನಿಂತ್ಕೋ. ಬಂದ್ರು ಯಮನ ಹತ್ರ ಹೆಂಗಪ್ಪ ಬಚಾವಾಗೋದು? ಹಾಲಪ್ಪ, ನನ್ಗೋಸ್ಕರ ಒಂದ್ ಸಹಾಯ ಮಾಡ್ತೀಯಾ? ಏನು? ನಾನ್ ಹೇಳ್ದಂಗ್ ನುಡಿತ್ಯಾ? ಹಂಗೆಲ್ಲ ನುಡಿಬಾರ್ದು, ಮನಸ್ಸಾಕ್ಷಿಯಾಗಿ ಸತ್ಯನ ಹೇಳ್ಬೇಕು. 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತ ನಿನ್ನಂತ ದೊಡ್ಡವರೇ ಹೇಳಿದ್ದಾರೆ. ಯಾರು ಬೇಕಾದ್ರೂ ಹೇಳ್ಬೋದು, ನಾನ್ ಮಾತ್ರ ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು? ಕೆಟ್ಟದಾಗುತ್ತೆ ಕಣವಾ. ನನ್ ಭಾವ ನನಗ್ ಸಿಗ್ಲಿಲ್ಲ ಅಂದ್ರೆ ಯಾರು ಕೆಟ್ಟದಾದ್ರೂ ಪರವಾಗಿಲ್ಲ. ಆಲಕ್ಕೆ ಸಾಕ್ಷಿಯಾಗಿ ಸುಳ್ಳು ಹೇಳಕ್ಕಿಲ್ಲ. ಹೇಳಕ್ಕಿಲ್ಲ? ಇಲ್ಲ. ಇಲ್ಲ? ಇಲ್ಲ. ಏ ಕರಿಯ, ಅಯ್ಯೋ ಕಾಪಾಡಿ, ಕಾಪಾಡಿ, ನನ್ ಕೈ ಹಿಡ್ದು ಎಳಿತಾವ್ನೆ. ಕಾಪಾಡಿ, ಯಾರಾದ್ರೂ ಕಾಪಾಡಿ, ನನ್ ಕೈ ಹಿಡ್ದು ಎಳಿತಾವ್ನೆ. ಹಂಗಾದ್ರೆ ನಾನ್ ಹೇಳ್ದಂಗ್ ಕೇಳ್ತ್ಯಾ? ಹೇಳ್ತೀನಿ. ನೀನ್ ಈಗ್ಲೇ ನಮ್ ಮಾವನ್ ಮನೆಗ್ ಹೋಗಿ ನಾಳೆ ಮಠ ಮಧ್ಯಾಹ್ನ ಉತ್ತರ ದಿಕ್ಕಿನಿಂದ ಒಂದು ಸುಂದರವಾದ ಹುಡುಗಿ ಹಸಿರು ಲಂಗ, ಹಸಿರು ಜಾಕೆಟು, ಗುಲಾಬಿ ಬಣ್ಣದ ದಾವಣಿ ತೊಡ್ಕೊಂಡ್ ಬರ್ತಾಳೆ. ಅವಳೆ ನಿಮ್ ಮನೆ ಸೊಸೆ ಆಗೋಳು ಅಂತ ಹೇಳ್ಬೇಕು. ಈಗ ನೀನ್ ನಾನ್ ಹೇಳ್ದಂಗ್ ಹೇಳಿಲ್ಲ ಅಂದ್ರೆ ಕೈ ಪಂಚಾಯ್ತಿ. ಏನಂತ್ಯ? ಹೇಳ್ತೀನಿ ಕಣವ. ಯಾರು ಕಾಣ್ತಾ ಇಲ್ವಲ್ಲ? ಇವತ್ತಿಷ್ಟೊಂದು ಖುಷಿಯಾಗಿದ್ಯಾ? ಯಾ ನೋಡು, ಈ ಯಾಪ ಎಲ್ಲ ಬಿಟ್ಟು ಒಳಗೋಗಿ ಒಂದ್ ಗ್ಲಾಸ್ ಕಾಫಿ ತಂದ್ಕೊಡು ನಿಮ್ಮ ಮಾವನಿಗೆ. ಬೆಳಗ್ಗೆಯಿಂದ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟ ಹೋಗಿದೆ. ಯಾಕ್ ಮಾವ? ಅವನ್ ಯಾವನೋ ಅದ್ಯಾರೋ ಕನ್ಯಾಮಣಿ ಬರುತ್ತೆ ಅಂತ ತಲೆಯಲ್ಲಿ ಹುಳ ಬಿಟ್ಟು ಹೋದ, ಅದೇ ಕೊರಿತೈತೆ. ಕನ್ಯಾಮಣಿ ಅಂದ್ರೆ? ಕನ್ಯಾಮಣಿ ಅಂದ್ರೆ ನಿಮ್ ಭಾವನ್ ಮದುವೆ ಮಾಡ್ಕೋತಾಳಲ್ಲ ಅವಳು. ನಾನೇನ್ ಕಾಣ್ತೀನಿ? ನೀನೇನೋ ಹುಡುಗಿ ಸರಿನೇ, ಆದ್ರೆ ಅವನು ಹೇಳಿದ ಹೋಲಿಕೆ ಕಾಣ್ತಾ ಇಲ್ವಲ್ಲ. ಏನ್ ಹೋಲಿಕೆ? ಕೆಂಪು ಬಣ್ಣದ ಬಟ್ಟೆ ಹಾಕೊಂಡ್ ಬರ್ತಾಳೆ ಅಂದ. ಹೌದಾ? ನಾನ್ ಆ ಬಣ್ಣ ಹೇಳಿಲ್ವಲ್ಲ. ಇನ್ಯಾವ ಬಣ್ಣ? ನಾನೀಗ ಹಾಕೊಂಡಿದ್ದೀನಲ್ಲ ಈ ಬಣ್ಣ. ಅಂದ್ರೆ ನೀನೇ ಅವನ್ಗೆಲ್ಲ ಹೇಳ್ಕೊಟ್ಟಿದ್ಯಾನು? ನಿನ್ನ ನಾಚಿಕೆ ಆಗಲ್ಲ ನಿನ್ಗೆ? ಯಾಕೆ? ನಿನಗ್ ಮದ್ವೆ ಆಗಕ್ ಆಸೆ ಇಲ್ದೆ ಕಾಯ್ತಾ ನಿಂತಿದ್ಯಾ? ಅದು ಅಪ್ಪಯ್ಯ ಸೊಸೆ ಬೇಕು ಅಂದ್ರು. ಇಲ್ಲ ಕಣವ, ಇವನೇ ಹೆಣ್ತಿ ಬೇಕು ಅಂದ. ಮನ್ಸಲ್ಲಿ ಆಸೆ ಇದ್ದು ಒಳಗ್ ಮಾಡ್ಕೊಂಡ್ರೆ ಕಾವ್ಗೆ ಕಾಯಿ ಹಣ್ಣಾಗ್ತದೆ, ಆ ಹಣ್ಣು ಕೊಳ್ತೋಗ್ತದೆ. ಅದು ನನಗಿಷ್ಟ ಇಲ್ಲ. ಅದಕ್ಕೆ ನಾನೇ ಒಂದ್ ಹೆಜ್ಜೆ ಮುಂದಕ್ ಬಂದಿದ್ದು. ತಾಳಿದವನು ಬಾಳಿ ಅನ್ನೋ ಗಾದೆ ಇಲ್ವಾ? ಹಂಗಂತ ಮಾವ ಸತ್ಮೇಲ್ ಮದ್ವೆ ಆದ್ರೆ ನಾನ್ ಯಾರಿಗ್ ಸೇವೆ ಮಾಡ್ಲಿ? ನನ್ನನ್ ಯಾಕೆ ಸಾಯಿಸ್ತೀಯಾ? ಮತ್ತೆ ಬೇಗ ಮದ್ವೆ ಮಾಡ್ಸು. ನಾನೇನೋ ರೆಡಿನೇಯ, ಆದ್ರೆ ಬುಡುಬುಡುಕಿ ಅವನು ಹೇಳಿದ ಹೆಣ್ಣು ನೀನಲ್ವಲ್ಲ. ಆಲಕ್ಕೆ ಅವನ್ ಮಾತು ಮೀರಿದ್ರೆ ಮನೆಗೆ ಒಳ್ಳೇದಾಗಕ್ಕಿಲ್ಲ. ಏಯ್ ಹಾಲಪ್ಪ, ಏನೋ ಲೋ ಕರಿಯ, ನಾನಷ್ಟ್ ಹೇಳಿದ್ರು ನಾನ್ ಹೇಳ್ದಂಗ್ ಹೇಳಕ್ ಆಗ್ಲಿಲ್ವೇನೋ? ನನ್ ಬಾಯಲ್ಲಿ ಸುಳ್ಳು ಬರಕ್ಕಿಲ್ಲ ಕಣವ. ನೀನೇನ್ ಸತ್ಯ ಹರಿಶ್ಚಂದ್ರನ್ ತುಂಡು, ಅವನ್ ಸತ್ಯ ಹೇಳಿ ಹೆಂಗ್ ಕಷ್ಟ ಅನ್ಭವಿಸಿದ್ನೋ ಹಂಗೆ ನೀನು ಅನ್ಭವಿಸ್ಬೇಕು. ನಿನ್ನ ಬಿಟ್ಬಿಟ್ರೆ ನನ್ ಭಾವ ನನಗ್ ಸಿಕ್ಬಿಡ್ತಾನ? ನನ್ ಭಾವನ್ ಹೊಲಿಸ್ಕೊಳಕ್ ಇದ್ದಿದ್ದು ಒಂದೇ ಒಂದ್ ಐಡಿಯಾ, ಅದನ್ನು ಹಾಳ್ ಮಾಡ್ಬಿಟ್ಯಲ್ಲೋ. ಏ ಗಂಗಾ, ಹೋಗ್ಲಿ ಬುಡೆ. ಬಂದ್ಬಿಟ್ಲು ಅವ್ನ್ ಪರ ವಹಿಸ್ಕೊಂಡ್ ಮಾತಾಡಕ್ಕೆ. ಹೋಗ್ ಕ್ಯಾಮೆ ನೋಡ್ಕೋ. ಅದ್ಯಾವ್ರ ಕೊನೆ ಗಳಿಗೆಲಿ ಗಂಡ ಗುಡ್ಸೋ ಬದ್ಲು ಎಣ್ಣ ಗುಡ್ಸ್ಬಿಟ್ಟವ್ ನೋಡು. ಒಳ್ಳೆ ಗಂಡ್ ಬಿರಿ ಆಡ್ದಂಗ ಆಡ್ತೀಯ. ಹೌದು ಕಣೆ, ನನ್ ಗಂಡೆ. ನಿಮ್ ಮನೇಲಿ ಯಾವ್ದಾದ್ರು ಹೆಣ್ಣಿದ್ರೆ ಹೇಳು, ಮದ್ವೆ ಮಾಡ್ಕೋತೀನಿ. ವರದಕ್ಷಿಣೆ ಬೇಕಾಗಿಲ್ಲ. ಅದೇನ್ ಮಾತು ಅಂತ ಆಡ್ತೀಯ ನನ್ನವ್ವ. ಮತ್ತಿನ್ನೇನು,
ನನ್ ಕಷ್ಟ ಯಾರ ಹತ್ರ ಅಂತ ಹೇಳ್ಕೊಳ್ಳಿ. ಆ ನನ್ ಶಿವ ಕಣ್ಬಿಟ್ಟು ಬಾಯ್ ತುಂಬಾ ನನ್ ಗಂಗಾ ಅಂತ ಕರ್ದ್ಬಿಟ್ರೆ. ಏ ಗಂಗಾ, ಕರೆದ್ನಲ್ಲ, ಎಲ್ಲಿದ್ಯೋ ನನ್ ಶಿವ? ಇಲ್ಲೇ ಇದ್ದೀನಿ. ಏಯ್, ಏನೇ ಇದು? ಅವನೇಕೆ ಕಟ್ಟಾಕಿದ್ಯಾ? ಅಯ್ಯೋ ಈಶ್ವರಪ್ಪ, ಬೆಳಗ್ಗೆದಲ್ಲ ಬಾವ್ಲೆ ತರ ಹಾಕ್ಬಿಟ್ಟವಳೆ, ನೀನಾದ್ರೂ ಬಂದ್ಬಿಡ್ಸಪ್ಪ. ಏಯ್, ಬಿಟ್ ಕಳ್ಸ ಅವನ. ಅವ್ನ್ ನನ್ ಮಾತ್ ಕೇಳಲಿಲ್ಲ, ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಏಯ್, ಬಿಡ್ರ ಅವನ್ನ. ಏಯ್, ನಾಚಿಕೆ ಆಗಲ್ಲ ನಿನಗೆ? ನಾಚಿಕೆ ಅಂತ ಕೂತ್ರೆ ನಮ್ ವಂಶ ಬೆಳೆಯೋದ್ ಹೆಂಗೆ? ದೇಶನ್ ಸುತ್ತೋ ಸುಬ್ರಹ್ಮಣ್ಯ ಅಲ್ದೇ ಇದ್ರು ನಮ್ಮನ್ ಸುತ್ತೋ ಗಣೇಶನಾದ್ರೂ ಬೇಡ್ವಾ? ನೀನೊಂದ್ ಎಣ್ಣೆನೆ. ಅನುಮಾನ ಇದ್ರೆ ತಾಳಿ ಕಟ್ ನೋಡು, ವರ್ಷಕ್ ಒಂದ್ ಹೆತ್ ಕೊಡ್ತೀನಿ. ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಗಂಗಾ, ಏನೇ ಮಾಡ್ತಿದ್ಯಾ? ಲೇ ಲೇ ಗಂಗಾ, ಮುಚ್ಚು ಬಾಯಿ. ನನ್ ಮಾತ್ ಕೇಳೆ. ಕೈಯೆಲ್ಲ ಯಾಕೆ ಕಟ್ತಾ ಇದ್ಯಾ? ಈ ನಾಟ ನನ್ನ ಹತ್ರ ನಡೆಯೋದಿಲ್ಲ. ಏನಿದು ಊರಲ್ಲಿದೆಯಲ್ಲ? ಅಯ್ಯೋ, ನೀನ್ ನನ್ ಪ್ರಶ್ನೆಗೆ ಉತ್ತರ ಕೊಡದೆ ಹೋದ್ರೆ ಊರವ್ರ ಮುಂದೆ ಅಲ್ಲ, ಊರ್ ಮುಂದೆನೂ ನಾನ್ ರೆಡಿನೇ ಕಣೋ. ಯಾಕೆ? ನಿನ್ನ ತಪ್ಕೊಂಡ್ ಮುದ್ದಾಡೋ. ಲೇ, 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 ಬೇಡ ಕಣೆ, ಬೇಡ ಕಣೆ. ಹಾಗಾದ್ರೆ ಈಗ ಹೇಳೋ, ನಾನ್ ನಿನ್ ಹಿಂದೆ ಬಂದ್ರು ನಿನ್ನ ನೋಡ್ದೆ ಹೋಗ್ತಾ ಇದೆಯಲ್ಲ? ನಿನಗೇನು ಸೀಮೆಗಿಲ್ಲ ಸುಪ್ನಾತಿ ಸಿಕ್ಬಿಡ್ತಾಳೆ ಅನ್ಕೊಂಡಿದ್ಯಾ? ನಿನಗೆ ನನ್ನ ಬಿಟ್ರೆ ಬೇರೆ ಯಾರು ಸಿಗಲ್ವೋ? ನೋಡು, ನೀನ್ ನನ್ನ ಮದ್ವೆ ಆಗ್ತೀಯೋ ಇಲ್ವೋ? ಅದು ಅಕ್ಕ ಅಪ್ಪನ್ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಅವ್ರ ಹತ್ರ ಏನೋ ಕೇಳೋದು? ನಾನ್ ಹೇಳ್ದೆ ಅಂತ ಹೇಳು. ಅವ್ರೇನಾದ್ರು ಬೇಡ ಅಂದ್ರೆ ನಾನು ನಿನ್ನ ಬಿಟ್ಟಿಲ್ಲ. ನೀನ್ ನನ್ನ ಬಿಟ್ರು ನಾನ್ ನಿನ್ನ ಬಿಡಲ್ಲ ಕಣೋ. ನಿನ್ ನಿರ್ಧಾರ ಏನು ಅಂತ ಹೇಳು. ಅದು ಇದು ನಮ್ಮಿಬ್ಬರು ವಿಚಾರ ಅಲ್ವಾ? ಹಂಗಾದ್ರೆ ಕಿವಿಲ್ ಹೇಳು. ನನ್ಗೆ ನಿನ್ ಕಂಡ್ರೆ ಇಷ್ಟ. ನನ್ ರಾಜ. ಎಲ್ಲ ಒಳ್ಳೇದೇ ಆಗ್ತದೆ, ನೀವೇನು ಯೋಚನೆ ಮಾಡಿ. ಯಜಮಾನ್ರೆ, ಇನ್ 30 ಅಡಿ ಆಳ ಹೋದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಗ್ರಾನೈಟ್ ಸಿಗುತ್ತೆ. ನಿಮ್ ಕನ್ಸೆಲ್ಲ ನನ್ಸಾಗತ್ತೆ. ಬಹಳ ಸಂತೋಷನಪ್ಪ. ಕೊನೆಗೂ ನಾವು ನಂಬಿದ್ದ ಯಾವ್ರು ನಮ್ಮನ್ ಕೈ ಬಿಡ್ಲಿಲ್ವಲ್ಲ, ಅಷ್ಟೇ ಸಾಕು. ನಮಸ್ಕಾರ ಮಾವಯ್ಯನವ್ರೆ. ನಮಸ್ಕಾರ. ಏನು ಗ್ರಾನೈಟ್ ಸಿಗತ್ತಂತೆ? ಹೌದು, ಈಗ ತಾನೇ ಇಂಜಿನಿಯರ್ ಹೇಳಿದ್ರು. ನಿಮ್ ಇಂಜಿನಿಯರ್ ಈಗ ಹೇಳಿದ್ರು, ನನ್ ತಮ್ಮ ಯಾವಾಗ್ಲೂ ಹೇಳ್ದ ಇಲ್ಲಿ ಗ್ರಾನೈಟ್ ಸಿಗುತ್ತೆ ಅಂತ. ಆಗ ನಾನ್ ಹೇಳ್ದೆ ಪರವಾಗಿಲ್ಲ ಬಿಡು, ಮಾವಯ್ಯಂಗ್ ತಾನೇ ಲಾಭ. ಕೊಟ್ಟಿರೋ ತೆಂಗಿನ ತೋಟನ ವಾಪಸ್ ಇಸ್ಕೊಂಡು ಕ್ವಾರೆ ಆಸ್ತಿನೇ ಕೊಡ್ತಾರೆ ಅಂತ ಅಲ್ವೇನಾ ತಮ್ಮ? ಹೌದಣ್ಣ. ನೋಡಿ, ಇದು ಹಣಕ್ಕೋಸ್ಕರ ತೆಗೆದು ಕ್ವಾರಿ ಅಲ್ಲ, ಇವರು ಮಕ್ಕಳು ಓದಿಗೋಸ್ಕರ ತೆಗೆದು ಕ್ವಾರಿ. ದಯವಿಟ್ಟು ಇದ್ರ ವಿಷಯಕ್ಕೆ ಬರ್ಬೇಡಿ. ನೋಡಿ ಮಾವಯ್ಯನವ್ರೆ, ಈ ಹೆಬ್ಬೆಟ್ಟೊತ್ತ ನನ್ನ ಮಕ್ಳ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡಬೇಡಿ. ಇಂತ ನನ್ನ ಮಕ್ಕಳಿಗೆ ಕತ್ತಿಗಳನ್ನ ಕೊಟ್ಟು ಹಿಂದೆ ಇಡ್ಕೋಬೇಕೆ ಹೊರ್ತು ಸ್ಲೇಟು ಬಲ್ಬ ಕೊಟ್ಟು ಪಕ್ಕದಲ್ಲಿ ಕುಡ್ಸ್ಕೋಬಾರ್ದು. ನಿಮ್ಮಂತವ್ರಿಗೆ ಅನ್ಕೊಂಡಿದ್ದಕ್ಕೇನೆ ಬಡವ್ರ ಮಕ್ಕಳು ವಿದ್ಯೆ ಕಲಿಯಕ್ಕಾಗದೆ ಕಳ್ಳರು ಕೊಲೆಗಡಕರಾಗಿ ಇವತ್ತು ಬೀದಿ ಬೀದಿ ಅಲಿತಾ ಇರೋದು. ವಿದ್ಯೆನೆ ವ್ಯಾಪಾರವಾಗಿ ಇಟ್ಕೊಂಡು ಕೋಟಿಗಟ್ಲೆ ಸಂಪಾದನೆ ಮಾಡೋರು ಕೂಡ ₹1,00,00,000 ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಕಾಲೇಜಲ್ಲಿ ಸೀಟ್ ಕೊಡೋದಿಲ್ಲ. ಅಂತ ಕಾಲೇಜ್ಗಳು ಕೋಟ್ಯಾಧಿಪತಿಗಳು ಮಾಡದಿರುವಂತ ಕೆಲಸನ ಈ ನಮ್ ಕ್ವಾರಿ ಮಾಡುತ್ತೆ. ಇದರಿಂದ ಬರೋ ಆದಾಯದಲ್ಲಿ ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಕಾರ್ಮಿಕರ ಮಕ್ಕಳು ಕೂಡ ಚೆನ್ನಾಗಿ ಓದಿ ದೇಶದ ಮೂಲೆಯಲ್ಲೂ ಅತ್ಯುತ್ತಮ ಸ್ಥಾನದಲ್ಲಿ ಇರ್ಬೇಕು ಅನ್ನೋದೇ ನಮ್ ಕುಟುಂಬದವ್ರ ಆಸೆ. ವರ್ಷಾನ್ಗಟ್ಲೆ ಶಂಕ ಉತ್ತರ ಸರ್ಕಾರದ ಕೈಲೇ ಆಗ್ಲಿಲ್ಲ, ಈಗ ನೀನ್ ಹೊರಟಿದ್ಯಾ, ಇದ್ ನಿನ್ನ ಒಬ್ಬನ ಕೈಲೇ ಸಾಧ್ಯನಾ? ಪ್ರತಿಯೊಂದು ಹೋರಾಟ ಶುರು ಆಗೋದು ಒಬ್ಬನಿಂದ, ಮುಂದುವರಿಯೋದು 100 ಜನರಿಂದ, ಮುಗಿಯೋದು 1000 ಜನರಿಂದ. ಆದ್ರೆ ಅದರಿಂದ ಪ್ರತಿಫಲ ಸಿಗೋದು ಮಾತ್ರ ಲಕ್ಷಾಂತರ ಜನಕ್ಕೆ. 24 ಗಂಟೆ ಮಣ್ಣಲ್ಲೇ ಕಾಲ ಕಳೆಯೋ ಈ ನನ್ನ ಮಕ್ಕಳು ಮೆದ್ಲು ಮಣ್ಣೆ ಆಗಿರುವಾಗ ಇನ್ನ ನಿನ್ನ ಪ್ರಯತ್ನ ಹೊಳೆಯಲ್ಲಿ ಹುಣ್ಸೆಣ್ ಕಿವಿಸ್ದಂಗೆ. ಕಳ್ತನ ಕೊಲೆ ಅನ್ನೋ ಅಪರಾಧಗಳನ್ನ ಮಾಡಿ ಕೈದಿಗಳಂತ ಅನಿಸ್ಕೊಂಡ 1000 ಜನನೇ ಕಣೋ ಅಂತ ಕೈ ಎತ್ ಮುಗಿಯೋ ವಿಧಾನಸೌಧನ ಕಟ್ಟಿದ್ದು. ಅಂತವ್ರೆ ಒಂದು ದೇವಸ್ಥಾನ ಕಟ್ಟಿದ್ರು ಅಂತಂದ್ಮೇಲೆ ಇನ್ನು ಹೃದಯವಂತರ ಕೈಲಾಗಲ್ವಾ? ಏನು ಅದೇನೋ ಅಂದಲ್ಲ, ಮಣ್ಣಲ್ಲಿರೋರು ಅಂತ. ಈ ಮಣ್ಣಲ್ಲೇ ಹುಟ್ಟಿರೋ ಸರ್ ಎಂ ವಿಶ್ವೇಶ್ವರಯ್ಯ ಈ ಮಣ್ಣಿನ ಋಣ ತೀರ್ಸೋಕೆ ಅಂತಾನೆ ಕಣ ಕಟ್ಟಿದ್ದು ಕನ್ನಂಬಾಡಿ ಕಟ್ಟೆನ. ಅಷ್ಟೇ ಯಾಕೆ, ನಮ್ಮವ್ವ ಕಾವೇರಿ ತಾಯಿ ಅರಿತಾ ಇರೋದು ಈ ಮಣ್ಣಲ್ಲೇ.
ಕಲೆನ ಗೌರವಿಸ್ತಾ ಜನಗಳ ಸೇವೆಗೋಸ್ಕರ ಪಣ ತೊಟ್ಟು ನಿಂತಿರೋ ಅಂಬರೀಷಣ ಹುಟ್ಟಿರೋದು ಇದೇ ಮಣ್ಣಲೆ. ಹೋರಾಟದ ಮನೋಭಾವ ತುಂಬಿರೋದು ಇದೇ ಮಣ್ಣಲೆ. ಅದನ್ನ ಗಾಂಧಿನೂ ಗುರ್ಸಿದ್ರು, ಗೌರವದಿಂದ ಇಲ್ಲಿಗೂ ಬಂದಿದ್ರು. ಅವ್ರ ನೆನಪಿಗೋಸ್ಕರನೇ ಕಟ್ಟಿರೋದು ಮದ್ದೂರಿನ ಸತ್ಯಾಗ್ರಹ ಸೌಧ. ಅಂತ ಮಹಾನುಭಾವರು ಹುಟ್ಟಿರೋಂತ ಮಣ್ಣಲ್ಲೇ ನಾನು ಹುಟ್ಟಿರೋದು. ಬರೀ ಕಾವೇರಿ ಹರಿದು ಹಸುರ್ನ ಹುಟ್ಟಾಕೋ ಈ ನಾಡಿನಲ್ಲಿ ಕನ್ನಡ ಭಾಷೆನ ಹರಿಸ್ತೀನಿ, ವಿದ್ಯೆನ ಬೆಳೆಸ್ತೀನಿ, ಭಾರತದ ಭವಿಷ್ಯನ ಬರೆಯೋ ಬುದ್ಧಿವಂತನ ಹುಟ್ಟಾಕ್ತೀನಿ. ಇದು ನನ್ ಮೇಲಾನೆ, ನನ್ನ ತಾಯಾಗಿ ಪ್ರೀತಿಸೋ ಈ ಮಂಡ್ಯ ಮಣ್ಣಿನ ಮೇಲಾನೆ. ವಯಸ್ಸಲ್ಲಿ ಚಿಕ್ಕವನಾದ್ರೂ ವಾಸ್ತವವಾಗಿ ಮಾತಾಡಿದ್ಯಾ. ಹೋಗಿ ಬರ್ತೀನಿ. ಮಗ, ಅವ್ರ ಮನೆಗೆ ನಮ್ಮ ಹೆಣ್ಣು ಮಗಿನ ಕೊಟ್ಟಿದೀವಿ, ಸ್ವಲ್ಪ ಸಮಾಧಾನವಾಗಿ ಹೇಳ್ಬಾರ್ದಾಗಿತ್ತ? ನಾನು ತುಂಬಾ ಸಮಾಧಾನದಿಂದನೇ ಹೇಳಿದ್ದೀನಪ್ಪಯ್ಯ.